ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಹೊಡ್ಕೊಟ್ಟಿದ್ದೀನಿ JCB. ಪ್ರತಿ 2 ಗಂಟೆಗೆ ಒಂದ್ಸಲಿ ಗ್ರೀಸ್ ಹೊಡ್ಕೋತಾ ಇರಬೇಕು ಬ್ರೇಕರ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಇವತ್ತು JCBದು ನೈಟ್ ಕೆಲಸ ಇತ್ತು, 9 ಗಂಟೆ ಮೇಲೆ ಬ್ರೇಕರ್ ಕೆಲಸ. ಫೋನ್ ಮಾಡಿದ್ರು ಬನ್ನಿ ಅಂತ, ಹೊರಟಿದ್ದೀವಿ. ಬನ್ನಿ ತೋರಿಸ್ತೀನಿ ಕೆಲಸ ಯಾವ ಥರ ಇರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ನೋಡ್ರಿ ಬಂದ್ವಿ ಕೆಲಸದ ಹತ್ರ. ಇದೆಲ್ಲಪ್ಪ ಕೆಲಸ ಇರೋದು ಅಂತ ಹೇಳಿದ್ರೆ, ಇಲ್ಲಿ ಹೊಳೆನರಸೀಪುರದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ, ಅದ್ರ ಆಪೋಸಿಟ್ಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಇದೆ. ಅದ್ರ ಹತ್ರನೇ ಕೆಲಸ ಇರೋದು. ಒಂದು JCB ನೋಡಿ ಇಲ್ಲೇ ನಿಂತಿದೆ, ಅಲ್ಲಿ ಮುಂದೆ ಇದೆ ಕೆಲಸ. ಇನ್ನೂ ಸ್ವಲ್ಪ ಟ್ರಾಫಿಕ್ ಇದೆ, ಸ್ವಲ್ಪ ಕ್ಲಿಯರ್ ಆಗಬೇಕು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ. ಸ್ಟಾರ್ಟ್ ಮಾಡಿದ್ಮೇಲೆ ತೋರಿಸ್ತೀನಿ ಪೂರ್ತಿ. ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಹೊಡ್ಕೊಟ್ಟಿದ್ದೀನಿ. JCBಯಲ್ಲಿ ತೆಗಿತಾ ಇದ್ದಾರೆ ಬಕೆಟಲ್ಲಿ. ಅಡಿಯಲ್ಲಿ ಕಾಂಕ್ರೀಟ್ ಇದೆ ಅಂತೆ, ಹಾಗಾಗಿ ಆ ಕಾಂಕ್ರೀಟ್ ಸಿಕ್ಕಿದ್ಮೇಲೆ ಮತ್ತೆ ಹೊಡಿಬೇಕು. ವಿಡಿಯೋ ಮಾಡೋರು ಯಾರೂ ಇಲ್ಲ, ಹಾಗಾಗಿ ಒಬ್ಬನೇ ಮಾಡ್ತಾ ಇದ್ದೀನಿ. ನೋಡ್ರಿ ಪರಿಸ್ಥಿತಿ. ನೋಡ್ರಿ, ನಾನು ಹೊಡೆದಿದ್ದೀನಿ ಇವಾಗ ತಾನೆ. JCB ಬಕೆಟಲ್ಲಿ ತೆಗಿತಾ ಇದ್ದಾರೆ. ನಾನು ಹೊಡೆಯೋದನ್ನು ವಿಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ, ಹಾಗಾಗಿ ಕಾಂಕ್ರೀಟ್ ಹೊಡೆದಾಕಿದ್ದೀನಿ. ಚೂರುಗಳೆಲ್ಲ ಮ್ಯಾಕ್ ಇದ್ದಾಗ್ತಾ ಇದೆ. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ನೋಡಿ ಇದು ಎಷ್ಟು ಡೇಂಜರ್ ಆಗಿದೆ ಅಂತ. ಇದು ಲೈಟ್ ಕಂಬದ ಹತ್ರ ಹೊಡಿತಾ ಇರೋದು. ವೈಬ್ರೇಷನ್ಗೆ ಲೈಟ್ ಕಂಬ ಸ್ವಲ್ಪ ಶೇಕ್ ಬರ್ತಾ ಇದೆ. ಇಂಥ ಡೇಂಜರ್ ಕೆಲಸದಲ್ಲೆಲ್ಲ ಕೆಲಸ ಮಾಡಬರ್ಬೇಕಾಗುತ್ತೆ. ವೈಬ್ರೇಟ್ ಆಗುತ್ತಲ್ಲ, ಆ ಟೈಮಲ್ಲಿ ಇದು ಲೈಟ್ ಕಂಬ ಅಳ್ಳಾಡೋದು ನೋಡಿ. ವಿಡಿಯೋದಲ್ಲಿ ಕಾಣ್ತಿರೋದಿಲ್ಲ, ರಿಸ್ಕ್ ಇರುತ್ತೆ ಕೆಲಸ ನೈಟು. ಪ್ರತಿ 2 ಗಂಟೆಗೆ ಒಂದ್ಸಲಿ ಗ್ರೀಸ್ ಹೊಡ್ಕೋತಾ ಇರಬೇಕು ಬ್ರೇಕರ್ಗೆ. ಅದು ಒಳಗಡೆ ಕುಟ್ಟಿ ಒಳಗಡೆ ಗ್ರೀಸ್ ಖಾಲಿ ಆಗಿರುತ್ತೆ, ಇಲ್ಲಾಂದರೆ ಬುಷ್ ಹೋಗುತ್ತೆ ಒಳಗಡೆದು. 2 ಗಂಟೆ ಇಲ್ಲ 3 ಗಂಟೆಗೆ ಒಂದ್ಸಲಿ ಗ್ರೀಸ್ ಮಾಡಿದರೆ ತುಂಬ ಒಳ್ಳೆಯದು. ನಂದು 2.5 ಗಂಟೆ ಟೈಮ್ ಆಯಿತು, ಅದಕ್ಕೆ ಗ್ರೀಸ್ ಮಾಡ್ತಾ ಇರೋದು. ಮತ್ತು ಒಳಗಡೆ ಹೀಟು ಕೂಡ ಆಗಿರುತ್ತೆ, ಎಲ್ಲ ಮೆಲ್ಟಾಗಿ ಹೋಗಿರುತ್ತೆ ಗ್ರೀಸು, ಹಾಗಾಗಿ. ಫ್ರೆಂಡ್ಸ್, ಟೈಮ್ ಬಂದು 1:31 ನೈಟು. ಮತ್ತು ಅಲ್ಲಿಂದ ಹೊಡೆದು ಮತ್ತು ಬೇರೆ ಕಡೆಗೆ ಕರ್ಕೊಂಡು ಬಂದಿದ್ದಾರೆ. ಡಾಂಬರ್ ಏನು ಹೊಡೆದಿದೆ ಅದು ಹೊಡೆದಾಯಿತು, ಇನ್ನು ಸ್ವಲ್ಪ ಬಾಕಿ ಇದೆ. ಮತ್ತೆ ಬೇರೆ ಕಡೆ ಕರ್ಕೊಂಡು ಬಂದಿದ್ದಾರೆ. ನೋಡ್ರಿ ಇಲ್ಲಿ, ಇದು ಡಾಂಬರ್, ಇದು ಕಾಂಕ್ರೀಟ್. ಇದು ಹೊಳೆನರಸೀಪುರ ಮಾರ್ಕೆಟ್. ನೋಡ್ರಿ ಇಲ್ಲಿ ಹೊಳೆನರಸೀಪುರ ಮಾರ್ಕೆಟ್ ಇದು, ಅದು ಪಕ್ಕದಲ್ಲೇ ಹೊಡಿತಾ ಇರೋದು. ಇದು ಗ್ರೂ ಕಟಿಂಗ್ ಮಾಡಿದ್ದಾರೆ. ಆ ಗ್ರೂ ಕಟಿಂಗ್ ಎಲ್ಲಿ ಮಾಡಿದ್ರೆ ಅಲ್ಲಿ ಹೊಡ್ಕೊಂಡು ಹೋಗ್ಬೇಕು. ಒಂದು 35 ಮೀಟ್ರ್ ಇದೆ ನೋಡ್ರಿ. ಬ್ರೇಕರ್ ಹೊಡೆದಿದ್ದಾಯ್ತು, ಇನ್ನೂ ಸ್ವಲ್ಪ ಬಾಕಿ ಉಳಿತು, ಆದರೆ ಸಾಕು ಅಂತ ಹೇಳಿದ್ರಿ. ಇವಾಗ ಟೈಮ್ ಬಂದು 2:30. ನಾನು ಹೋಗ್ತಾ ಇದ್ದೀನಿ ಮನೆಗೆ. ಇನ್ನೂ ಬಾಕಿ ಇದೆ, ಇನ್ನು ನಾಳೆ ಕರೆದ್ರೆ ಮತ್ತೆ ಹೊಡಿಬೇಕಾಗುತ್ತೆ. ಇನ್ನೇನು 3:30 ಹೆಂಗೆ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಹೂ ಮಾರ್ಕೆಟ್ ಅವ್ರದ್ದು ಮತ್ತು ಅವರೆಲ್ಲ ಸ್ಟಾರ್ಟ್ ಆಗ್ತಾರೆ.
ಮತ್ತೆ ತೊಂದರೆ ಆಗುತ್ತೆ. ಹಾಗಾಗಿ ಸಾಕು ಅಂತ ಹೇಳಿದ್ರು. ಮತ್ತೆ ಕರೆದ್ರೆ ಮತ್ತೆ ನಾಳೆ ಹೊಡಿಬೇಕು. ಟೋಟಲ್ ಎಷ್ಟು ಅವರ್ ಆಯ್ತಪ್ಪ ಅಂತ ಹೇಳಿದ್ರೆ 5 ಅವರ್ ಆಯಿತು. ಬ್ರೇಕರ್ ಕಂಟಿನ್ಯೂಸ್ ಕೆಲಸ ಮಾಡ್ತು. ಸ್ವಲ್ಪ ಹೀಟಾಗಿದೆ ಲೈಟಾಗಿ. ಹೀಟಾದರೆ ಏನೂ ಆಗಲ್ಲ, ಮಾತ್ರ ಗ್ರೀಸ್ ಮಾಡ್ತಾ ಇರಬೇಕು. ಮತ್ತು ಹೋಲ್ಸ್ ಪೈಪ್ ಚೆಕ್ ಮಾಡ್ತಾ ಇರ್ಬೇಕು ನೋಡಿ ಇಲ್ಲಿ. ಅಂದರೆ ಸ್ವಲ್ಪ ನೆಟ್ ಲೂಸ್ ಆಗಿರ್ಬೇಕು ಅನ್ಸುತ್ತೆ. ನಮ್ಗೆ ಸ್ವಲ್ಪ ಆಯಿಲ್ ಬಂದಿದೆ ಇಲ್ಲಿ ಮೇಲ್ಗಡೆ. ಈ ಸೈಡ್ ಏನು ಬಂದಿಲ್ಲ. ಎಷ್ಟೊಂದೇನು ಹೀಟಾಗಿಲ್ಲ ಬ್ರೇಕರು. ಈ ಕಾಂಕ್ರೀಟ್ ಅನ್ನೋದು ಜಾಸ್ತಿ ಹೊಡೆದ್ರೆ ಹೀಟಾಗುತ್ತೆ. ಏನು ಲೂಸ್ ಐತು ಸ್ವಲ್ಪ, ಹಾಗಾಗಿ ಹೀಟಾಗಿಲ್ಲ. ಚೆಕ್ ಮಾಡಿ ಹೊಡೆದ್ರೆ. ಬ್ರೇಕರ್ ಕೆಲಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಫಾಲೋ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ನನ್ನ ಚಾನಲ್ನ. ಇದೇ ಥರ ಬ್ರೇಕರ್ ವೀಡಿಯೋಸ್ ಮತ್ತು ಟ್ರ್ಯಾಕ್ಟರ್ ವೀಡಿಯೋಸ್ ಬಿಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.